ಯಾವುದೇ ತರಕಾರಿಗಳ ಕಾಂಬಿನೇಷನ್ನಲ್ಲಿ ಫಸ್ಟ್ ಹೆಸರು ಬರೋದು ಅಂತಂದರೆ ಆಲೂಗಡ್ಡೆ. ಏನೂ ತರಕಾರಿ ಇಲ್ಲ ಅಂದರೂ ಕೂಡ ನೆನಪಿಗೆ ಬರೋದು ಆಲೂಗಡ್ಡೆ. ಈ ಆಲೂಗಡ್ಡೆಯಿಂದ ಟೀ ಟೈಮ್ ಸ್ನ್ಯಾಕ್ಸ್, ಲಂಚ್ ಯಾ ಡಿನ್ನರ್ಗೆ ಸ್ಟಾರ್ಟರ್ ಆಗಿ ಬಳಸಬಹುದಾದಂಥ ಆಲೂ ವೆಜ್ಜಸ್ಸನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ. ವಿಡಿಯೋನ ಕೊನೆವರೆಗೂ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೆಲ್ಕಮ್ ಟು ಫ್ಲೇವರ್ ಚೇಂಬರ್. ಆಲೂ ವೆಜ್ಜಸ್ ಮಾಡೋದಕ್ಕೆ ಇಲ್ಲಿ ನಾನು 3 ಈ ಸೈಜ್ನ ಆಲೂಗಡ್ಡೆನ ಸಿಪ್ಪೆ ತೆಗೆದು ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಸೈಜ್ ಸೆಲೆಕ್ಟ್ ಮಾಡುವಾಗ ಸೇಮ್ ಸೈಜ್ದು ತಗೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ತೆಳ್ಳಗಿನ ಸಿಪ್ಪೆ ಈ ಥರ ಇರೋ ಆಲೂಗಡ್ಡೆನ ತಗೊಂಡ್ರೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಈ ಆಲೂಗಡ್ಡೆನ 8 ಪೀಸಸ್ ಮಾಡ್ಕೋಬೇಕು. ಫಸ್ಟು 4 ಮಾಡಿ ಮತ್ತೆ ಅದರಲ್ಲಿ 2 ಭಾಗ ಮಾಡಿ ಈ ಥರ 8 ಪೀಸಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀರಲ್ಲಿ ಹಾಕಿ 15 ಮಿನಿಟ್ಸ್ ಬಿಡಬೇಕು. ನೀರಲ್ಲಿ ಹಾಕಿದಾಗ ಏನಾಗುತ್ತೆ ಅಂತಂದರೆ ಆಲೂಗಡ್ಡೆದು ಸ್ಟಾರ್ಚ್ ಎಲ್ಲ ಬಿಟ್ಕೊಳ್ಳುತ್ತೆ. ಇದರಿಂದಾಗಿ ಆಲೂ ವೆಜ್ಜಸ್ ಏನು ಮಾಡ್ತೀವಿ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಒಂದು ಪಾತ್ರದಲ್ಲಿ ನೀರು ಕುದಿಯೋಕ್ಕಿಡಬೇಕು. ಕುದಿಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದರಲ್ಲಿ ನೆನೆಸಿರೋ ಆಲೂಗಡ್ಡೆನ ಹಾಕಿ 3 ನಿಮಿಷ ಬೇಯಿಸಬೇಕು. ಇದು 50% ಬೆಂದರೆ ಸಾಕು. ಹೀಗೆ ಆಲೂಗಡ್ಡೆಯಿಂದ ಮಾಡುವಂಥ ಇನ್ನೊಂದು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಆಲೂ ಪಾಪ್ಸ್. ಇದನ್ನು ಹೇಗೆ ಮಾಡೋದು ಅಂತ ಮೇಲ್ ಬರೋ ಲಿಂಕಲ್ಲಿ ನೋಡ್ಕೋಬೋದು ವೀಕ್ಷಕರೇ. ಇದೀಗ ಹಾಫ್ ಕುಕ್ ಆಗಿದೆ ನೋಡಿ. ಇದನ್ನು ತೆಗೆದು ತಣ್ಣಗಾಗೋದಕ್ಕೆ ಬಿಡೋಣ. ಇದು ಹಾಫ್ ಬಾಯ್ಲ್ ಆದಾಗ ಏನಾಗುತ್ತೆ ಅಂತಂದರೆ ನಾವು ಮತ್ತೆ ಎಣ್ಣೆನಲ್ಲಿ ಬಿಡೋದಿದೆಯಲ್ಲ ಆವಾಗ ಪೂರ್ತಿಯಾಗಿ ಬೆಂದು ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಕಾರ್ನ್ ಫ್ಲೋರ್, ಇದ್ರ ಬದಲು 1 ಕಪ್ ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೋದು. ಆಮೇಲೆ ಇಲ್ಲಿ ನಾನು ಮನೆಯಲ್ಲೇ ಮಾಡಿರೋವಂಥ ಚಿಲ್ಲಿ ಫ್ಲೇಕ್ಸ್ ತಗೊಂಡಿದ್ದೀನಿ, ಅದು 1 ಟೀ ಸ್ಪೂನ್. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಎಳ್ಳು, ಚಿಟಿಕೆ ಅರಿಶಿನ, ಇವಿಷ್ಟನ್ನು ಹಾಕ್ಕೊಂಡು ಮೇಲಿಂದ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಕಾರ್ನ್ ಫ್ಲೋರು ಸ್ವಲ್ಪ ನೀರು ಸಾಕಾಗತ್ತೆ. ಮನೆಯಲ್ಲೇ ಇರೋವಂಥ ಬ್ಯಾಡಗಿ ಮೆಣಸಿದೆಯಲ್ಲ ಅದನ್ನು ನೀವು ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ಮಾಡಿದ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗುತ್ತೆ. ಇದೆಲ್ಲ ಮಿಕ್ಸ್ ಮಾಡಿದಾಗ ಇದರ ಟೆಕ್ಸ್ಚರ್ ಏನಿದೆಯಲ್ಲ ಈ ಥರ ಬರಬೇಕು ನೋಡಿ. ಈ ಸ್ಪೂನನ್ನು ಎತ್ತಿ ಹಿಡಿದಾಗ ಇದರಿಂದ ಹಿಟ್ಟು ಜಾರ್ಕೊಂಡು ಕೆಳಗೆ ಬೀಳೋ ಥರ, ಕೈಯಿಂದ ಈ ಥರ ಮಾಡಿದ್ರೆ 1 ಲೇಯರ್ ಕ್ಲೀನಾಗಿ ಬರಬೇಕು. ಆ ಥರ ಟೆಕ್ಸ್ಚರ್ ಇದ್ದರೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಈಗ ಈ ಹಾಫ್ ಬಾಯ್ಲ್ಡ್ ಆಲೂ ಏನಿದೆ ತಣ್ಣಗಾಗಿರುತ್ತಲ್ವ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಇಲ್ಲಿ ನೀವು ಪೂರ್ತಿ ಆಲೂಗಡ್ಡೆನ ಬೇಯಿಸ್ಕೊಂಡ್ರೆ ಇದರಲ್ಲಿ ಕಲಸೋವಾಗ ಆಲೂಗಡ್ಡೆ ಏನು ಪೀಸಸ್ ಇದೆ ಅದು ಕಟ್ ಆಗೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ಹಾಫ್ ಬಾಯ್ಲ್ ಮಾಡಿದರೆ ಸಾಕಾಗತ್ತೆ. ಈಗ ಇದನ್ನು ಕಾದ ಎಣ್ಣೆಯಲ್ಲಿ ಬಿಟ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಇದನ್ನು ಕೈಯಿಂದನೂ ಎಣ್ಣೆಯಲ್ಲಿ ಬಿಡ್ಬೋದು, ಇಲ್ಲ ಅಂದರೆ ಈ ಥರ ಫೋರ್ಕ್ ಅಥವಾ ಚಾಕುನಿಂದನೂ ಬಿಡ್ಬೋದು. ಇದು ಫಸ್ಟ್ ಬ್ಯಾಚ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಫ್ರೈ ಮಾಡೋವಾಗ ಎಣ್ಣೆ ಯಾವಾಗಲೂ ಹೈ ಫ್ಲೇಮಲ್ಲಿ ಇರಬೇಕು. ಯಾಕಂದರೆ ಇದು ಪೂರ್ತಿ ಎಣ್ಣೆ ಕಾದಾಗ ಹಾಕಿದ್ರೆ ಹೊರಗಡೆ ಕೋಟಿಂಗ್ ಏನಿದೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ಅಂತಂದರೆ ಸಾಗಿಯಾಗಿ ಬರುತ್ತೆ, ತುಂಬ ಸಾಫ್ಟ್ ಆಗಿಬಿಡತ್ತೆ. ಹಾಗಾಗಿ ಕರಿಯೋ ಎಣ್ಣೆ ಯಾವಾಗಲೂ ಆಲೂ ವೆಜ್ಜಸ್ಸಿಗೆ ಹೈ ಫ್ಲೇಮ್ ಆಗಿರಬೇಕು. ಇದನ್ನು ಓವನಲ್ಲಿ ಕೂಡ ಫ್ರೈ ಮಾಡ್ಕೊಳ್ಬೋದು. 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ 10 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು. ಆದರೆ ನಾನು ಓವನಿಂದ ತೋರಿಸ್ತಾ ಇಲ್ಲ, ಯಾಕಂದರೆ ಎಲ್ರಿಗೂ ಮಾಡೋವಂಥ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಇಷ್ಟಕ್ಕೆ ಆಲೂ ವೆಜ್ಜಸ್ ಆಗಲಿಲ್ಲ, ಇದ್ರ ನಂತರದ ಪ್ರೋಸೆಸ್ಸಿಂದನೇ ಎಮ್ಮಿ ಟೇಸ್ಟ್ ಬರೋದು. ಕೊನೆವರೆಗೂ ನೋಡಿ ವೀಕ್ಷಕರೇ. ಈಗ ಸೆಕೆಂಡ್ ಬ್ಯಾಚ್ ಕೂಡ ಹಾಕಿ ಎಲ್ಲ ಆಲೂನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಕಡಾಯಿಗೆ 1 ಟೀ ಸ್ಪೂನ್ ಬಟರ್ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಈಗ ಮಾತ್ರ ಉರಿ ಮೀಡಿಯಮ್ ಇರಬೇಕು, ಸಣ್ಣ ಇದ್ದರೂ ಪರವಾಗಿಲ್ಲ, ಹೈ ಫ್ಲೇಮ್ ಮಾತ್ರ ಇಡಬಾರ್ದು. ಈಗ 1/4 ಕಪ್ ಸಣ್ಣಗೆ ಹೆಚ್ಕೊಂಡಿರೋವಂಥ ಬೆಳ್ಳುಳ್ಳಿ ಇದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮೆತ್ತಗಾದರೆ ಸಾಕು.
ಇವಾಗ ಇದಕ್ಕೆ 1 ಟೀ ಸ್ಪೂನ್ ಚಿಲ್ಲಿ ಪೌಡ್ರು, 1 ಚಿಟಿಕೆ ಅರಿಶಿನ, ಹಾಗೆ 1/4 ಕಪ್ಪು ಸಣ್ಣಗೆ ಹೆಚ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದಾದಮೇಲೆ ನಾವು ಫ್ರೈ ಮಾಡ್ಕೊಂಡಿರೋವಂಥ ಆಲೂಗಡ್ಡೆ ವೆಡ್ಜಸ್ ಏನಿದೆ ಅದನ್ನು ಹಾಕಿ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈ ಥರ ಗಾರ್ಲಿಕ್ ಫ್ಲೇವರ್ನ ಆಲೂ ವೆಡ್ಜಸ್ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಮೇಲಿಂದ ಎಳ್ಳನ್ನು ಹಾಕಿ ಡೆಕೋರೇಟ್ ಮಾಡ್ಬೋದು, ಇಲ್ಲ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಆಲೂ ವೆಡ್ಜಸ್. ಸ್ನ್ಯಾಕ್ಸ್ಗಾದರೂ ತಿನ್ಬೋದು, ಊಟಕ್ಕೆ ಕೂಡ ತಿನ್ನೋದಕ್ಕೆ. ಮಕ್ಕಳಿಗಂತೂ ಇಂಥದ್ದನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಟೊಮೆಟೊ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಅಥವಾ ಮಯೋನೀಸ್ ಎಲ್ಲದ್ರ ಜೊತೆಗೂ ಕೂಡ ತಿನ್ಬೋದು. ಒಂದ್ಸಲ ಮಾಡಿದ್ರೆ ಪದೇ ಪದೇ ಮಾಡಬೇಕು ಅನಿಸುತ್ತೆ. ಇವತ್ತಿನ ನಮ್ಮ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ. ವಿಡಿಯೋನ ಲೈಕ್ ಮಾಡಿದ್ದಕ್ಕೆ, ಕಮೆಂಟ್ ಮಾಡಿದ್ದಕ್ಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು.